ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನಲ್ಗೆ ಸ್ವಾಗತ. ನಾನು ಆಶಾ ಅಂಕಿತಾ ಕಶ್ಯಪ್. ಈ ಹಿಂದಿನ ವಿಡಿಯೋದಲ್ಲಿ ಹಲ್ಲಿಯ ಶಕುನದ ಬಗ್ಗೆ ನಾವು ಮಾತನಾಡಿದ್ವಿ. ಯಾವ್ಯಾವ ದಿನ ಹಲ್ಲಿ ಬಿದ್ದರೆ ಯಾವ ರೀತಿಯ ಶುಭ ಅಶುಭ ಫಲಗಳು ನಮಗೆ ಉಂಟಾಗುತ್ತವೆ, ನಮ್ಮ ದೇಹದ ಯಾವ ಅಂಗದ ಮೇಲೆ ಬಿದ್ದರೆ ಯಾವ ಫಲ, ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ನಾನು ಹಿಂದೆ ಹೇಳಿದ ಹಾಗೆ ಹಲ್ಲಿ ಕಂಡ್ರೆ ಎಲ್ರಿಗೂ ಭಯನೇ. ಆದರೆ ಹಲ್ಲಿ ಬಿದ್ದಾಗ ನಾವು ನಮ್ಮ ಹಿರಿಯರು ಹೇಳೋ ಪ್ರಕಾರ ಹಲ್ಲಿ ಬಿದ್ದ ಮೇಲೆ ಅದು ಎಲ್ಲಾದರೂ ಬಿದ್ದಿರಲಿ, ಯಾವ ದೇಹದ ಯಾವ ಭಾಗದಲ್ಲಾದ್ರೂ ಬಿದ್ದಿರಲಿ, ನೀವು ತಲೆಗೆ ಸ್ನಾನ ಮಾಡಿಕೊಂಡು, ಅಂದರೆ ಹಲ್ಲಿ ಬಿದ್ದ ಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ಯಾರಾದರೂ ಕಂಚಿಗೆ ಹೋಗಿ ಬಂದಿರ್ತಾರಲ್ಲ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಥವಾ ಹಲ್ಲಿಯನ್ನು ಮುಟ್ಟಿ ಅಂತ ಹೇಳ್ತಾರೆ. ಚಿನ್ನದ ಹಲ್ಲಿಯನ್ನು ಮುಟ್ಟಿ, ಕಂಚಿನಲ್ಲಿರೋ ಹಲ್ಲು. ನಾವು ಕಂಚಿಗೆ ಹೋಗೋಕ್ಕಂತೂ ಆಗಲ್ಲ, ಅದಕ್ಕೋಸ್ಕರ ಕಂಚಿಗೆ ಹೋಗಿ ಬಂದವರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಒಂದು ರೆಮಿಡಿ ಆಯಿತಾ. ಆಮೇಲೆ ಈಗ ಹಲ್ಲಿಗಳು ಯಾವ್ಯಾವ ದೇವಸ್ಥಾನದಲ್ಲಿದೆ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಕಂಚಿನಲ್ಲಿ ಇರೋ ಹಲ್ಲಿ ಮತ್ತು ಅದು ಬಿಟ್ಟರೆ ಟಿ ನರಸೀಪುರದಲ್ಲಿ ದೇವಸ್ಥಾನದಲ್ಲೂ ಒಂದು ಬೆಳ್ಳಿ ಹಲ್ಲಿ ಇದ್ದಾಗಿದೆ. ಅದು ಬಿಟ್ಟರೆ ಬೇರೆ ಇನ್ಯಾವ್ಯಾವ ದೇವಸ್ಥಾನದಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ನಿಮಗೆ ಸಾಧ್ಯವಾದರೆ ಆ ದೇವಸ್ಥಾನಕ್ಕೆ ಹೋದಾಗ ನೀವು ಹಲ್ಲಿನ ಮುಟ್ಟು ಬನ್ನಿ. ಆವಾಗ ಈ ಹಲ್ಲಿ ಬಿದ್ದಾಗ ನಮಗೆ ಆಗ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಪರಿಹಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಹಲ್ಲಿ ನುಡಿದಿದ್ದರ ಫಲ. ನಾನು ಈ ಹಿಂದೆ ಹೇಳಿದೆ ನಿಮಗೆ, ಹಲ್ಲಿ ನುಡಿದಾಗ ನಾವೇನಾದರೂ ಮಾತನಾಡುವಾಗ ಹಲ್ಲಿ ಲೊಚ್ಚಿಬಿಟ್ಟೋದ್ರೆ ಇದು ಸತ್ಯ ಆಗುತ್ತೆ, ನಿಜ, ಇವ್ರು ಹೇಳ್ತಾ ಇರೋದು ನಿಜ ಆಗುತ್ತೆ, ಅಥವಾ ಇವ್ರು ಹೇಳ್ತಾ ಇರೋ ಮಾತು ನಿಜ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಅಂದರೆ ಆ ವಿಷಯದಲ್ಲಿ ನಮಗೆ ನಂಬಿಕೆ ಇದೆ ಅಂತ ಹೇಳಿದೆ ಅಲ್ವಾ. ಈಗ ಹಲ್ಲಿ ಯಾವ ದಿಕ್ಕಿನಲ್ಲಿ ನುಡಿದ್ರೆ ಯಾವ ಫಲ ಅನ್ನೋದನ್ನು ನಾವು ಇವತ್ತಿನ ದಿನ ನೋಡೋಣ. ಅಂದರೆ ನಾವು ಹೀಗೆ ಕೂತಿರ್ತೀವಿ, ನಮಗೆ ಯಾವ ದಿಕ್ಕಿನಲ್ಲಿ ಹಲ್ಲಿ ಲೊಚ್ಚುಗುಡ್ತಾ ಇದೆ, ಹಲ್ಲಿ ನುಡಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಕೊಂಡು ಅದ್ರ ಪ್ರಕಾರ ನಾವು ಫಲವನ್ನು ಕಂಡುಕೊಳ್ಬಹುದು. ಇಲ್ಲಿ ನಮ್ಮ ಹಿಂದಿನ ಋಷಿಮುನಿಗಳು ಏನನ್ನು ಕೊಟ್ಟಿದ್ದಾರೆ ಅದನ್ನೇ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಈಗ ನೋಡಿ, ನಮ್ಮ ಎದುರುಗಡೆನೆ ನಾವಿಲ್ಲಿ ಕೂತಿದ್ದೀವಿ, ನಮ್ಮ ಎದುರುಗಡೆನೆ ಹಲ್ಲಿ ನುಡಿದ್ರೆ ಯಾವ ಫಲ ಅಂತ ನೋಡಿದ್ರೆ ಕೋಪ. ಹಲ್ಲಿ ನುಡಿದ್ರೆ ಕೋಪ. ನಾವು ಯಾರ್ದಾದ್ರೂ ಕೋಪಕ್ಕೆ ಒಳಗಾಗಬಹುದು, ಅಥವಾ ನಮಗೇ ಯಾರ ಮೇಲಾದರೂ ದಿಢೀರಂತ ಕೋಪ ಬರ್ಬೋದು. ಅಂದರೆ ಕೋಪ, ಈಗ ನಮಗೆಲ್ಲ ಗೊತ್ತು, ಕೋಪವೆಂಬುದು ಅನರ್ಥ ಸಾಧನ ಅಂತ. ಕೋಪದಿಂದ ಯಾವುದೇ ಪ್ರಯೋಜನ ಇಲ್ಲ, ಅದರಿಂದ ಕೆಟ್ಟದೇ ಹೊರತು ಒಳ್ಳೆಯದಂತೂ ಇಲ್ಲ. ಒಂದು ಸಾತ್ವಿಕ ಕೋಪ ಆದರೆ ಪರವಾಗಿಲ್ಲ, ಅದರಿಂದ ಏನಾದರೂ ಪ್ರಯೋಜನ ಆಗುತ್ತೆ. ಇಲ್ಲ ಅಂತಂದರೆ ಅದರಿಂದ ಕೆಟ್ಟದೇನೇ ಆಗುತ್ತೆ ಕೋಪ ಅಂತ ಅರ್ಥ. ಇನ್ನು ನಮ್ಮ ಎದುರುಗಡೆನೇ ಇದ್ದು ನಾವೆದುರುಗಡೆ ಸ್ವಲ್ಪ ಬಲಭಾಗದಲ್ಲಿ ಹಲ್ಲಿ ನುಡಿತಾ ಇದೆಯಪ್ಪ ಅಂತಂದರೆ ಏನರ್ಥ? ನಮಗೆ ಲಾಭ ಅಂತ ಅರ್ಥ. ಅದು ಯಾರೇ ಆಗಲಿ, ಗೃಹಸ್ಥರೇ ಆಗ್ಬೋದು, ಗೃಹಿಣಿಯರಾಗ್ಬೋದು, ಉದ್ಯೋಗಸ್ಥರಾಗ್ಬೋದು, ವ್ಯಾಪಾರಸ್ಥರಾಗ್ಬೋದು, ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಲಾಭನೇ ಅಂತ ಹೇಳ್ಬೋದು. ಅಂದರೆ ವ್ಯಾಪಾರಿಗಳಾದರೆ ಅವ್ರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಗೃಹಿಣಿಯರಾದರೆ ಅವ್ರಿಗೇನೋ ಉಡುಗೊರೆ ಸಿಗಬಹುದು, ಅಥವಾ ತಂದೆ ಮನೆ ಕಡೆಯಿಂದ ಆಸ್ತಿ ಸಿಗಬಹುದು. ಒಟ್ಟಾರೆ ಅವರಿಗೆ ಲಾಭ ಅಂತ ಅರ್ಥ. ಇನ್ನು ನಮ್ಮ ಎದುರುಗಡೆ ಎಡಭಾಗದಲ್ಲಿ ನೋಡಿದ್ರೆ ಏನು? ಆಗಲೂ ಕೂಡ ಶುಭನೇ, ಅಂದರೆ ಧನ ಪ್ರಾಪ್ತಿ. ಆಗ ನಮಗೆ ಎಲ್ಲಿಂದೆಲ್ಲಾರು ದುಡ್ಡು ಬರುತ್ತೆ. ಯಾವುದೋ ಒಂದು ಸೋರ್ಸ್ ಆಫ್ ಇನ್ಕಮ್, ನಮ್ಮ ಆದಾಯದ ಮೂಲಗಳು ಯಾವುದಾದ್ರೂ ಇದ್ದರೆ ಅಲ್ಲಿಂದ ನಮಗೆ ಹೆಚ್ಚು ಧನ ಪ್ರಾಪ್ತಿ ಆಗುತ್ತೆ. ಅಥವಾ ನಮಗೆ ಯಾರಾದರೂ ನಮ್ಮ ಹಿರಿಯರು ನಮಗೆ ದುಡ್ಡು ಕೊಡಬಹುದು, ಉಡುಗೊರೆ ರೂಪದಲ್ಲಿ ಕೊಡಬಹುದು. ಒಟ್ಟಾರೆ ನಮಗೆ ಧನ ಪ್ರಾಪ್ತಿ ಆಗುತ್ತೆ ಅಂತ ಅರ್ಥ. ಇನ್ನು ನಮ್ಮ ಬಲಭುಜದ ಎದುರಿನಲ್ಲಿ ಅದು ನಮ್ಮ ಬಲಭುಜಕ್ಕೆ ಎದುರುಗಡೆ ಕಾಣಿಸ್ತಾ ಇದೆ. ಹಂಗೆ ನೋಡಿದ್ರೂ ಕೂಡ ನಮಗೆ ಅವಾಗ ಅದು ಹಲ್ಲಿ ಲೊಚ್ಚುಗುಟ್ಟಿದ್ರೆ, ಹಲ್ಲಿ ನೋಡಿದ್ರೆ ಕೂಡ ನಮಗೆ ಧನ ಲಾಭ ಇದೆ. ಅದೇ ಎಡಭುಜಕ್ಕೆ ಎದುರಿನಲ್ಲಿ ನೋಡಿದ್ರೆ ಸ್ತ್ರೀ ಲಾಭ. ಅಂದರೆ ಏನರ್ಥ? ಏನು ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಅವಿವಾಹಿತರಾದರೆ ವಿವಾಹ ಲಾಭ, ಇನ್ನು ವಿವಾಹಿತರಾದರೆ ಪತ್ನಿಯಿಂದ ಏನಾದರೂ ಲಾಭ, ಅಥವಾ ಬೇರೆ ಸ್ತ್ರೀಯರಿಂದ ಲಾಭ. ಈ ಥರದ್ದೆಲ್ಲ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇನ್ನು ನಮ್ಮ ಹೊಟ್ಟೆಗೆ ಎದುರಿನಲ್ಲಿ ಹಲ್ಲಿ ನೋಡಿದ್ರೆ, ನಾವಿಲ್ಲಿ ಕೂತಿದ್ದೀವಿ,
ಅಲ್ಲಿ ನಮ್ಮ ಹೊಟ್ಟೆಗೆ ಎದುರ ಬದರಾಗಿ ಇದೆ, ಅಲ್ಲಿ ನುಡಿತಾ ಇದೆ ಅಂತಂದರೆ ನಮಗೆ ಏನೋ ನಮಗೆ ಕಾದಿದೆ, ಕೆಟ್ಟದಾಗ್ತಾ ಇದೆ, ಅದು ಮರಣೋನ್ಮುಖ ಆಗಬಹುದು, ಮರಣ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅಥವಾ ಮರಣಕ್ಕೆ ಸದೃಶವಾದ ನೋವು ಉಂಟಾಗ್ತಕ್ಕಂಥದ್ದು, ಇಂಥವೆಲ್ಲ ಆಗುತ್ತೆ. ಇನ್ನು ಹೊಟ್ಟೆಗೆ ಎದುರಿನಲ್ಲಿ ಎಡಭಾಗಕ್ಕೆ, ಹೊಟ್ಟೆಗೆ ಎದುರೇನೆ ಅಂದರೆ ಸ್ವಲ್ಪ ಎಡಕ್ಕಿದೆ, ಹಂಗೆ ನೋಡಿದ್ರೆ ಏನು, ಬಂಧುಗಳ ಆಗಮನ, ನಮ್ಮ ಮನೆಗೆ ನೆಂಟರಿಷ್ಟು ಬರ್ತಾರೆ ಅಂತ ಅರ್ಥ. ಹಾಗೆಯೇ ನಮ್ಮ ಬೆನ್ನಿಗೆ ಎದುರಾಗಿ ಅದು ನೋಡಿದ್ರೆ ನಾವು ಪ್ರಯಾಣವನ್ನು ಕೈಗೊಳ್ತೀವಿ ಅನ್ನೋ ಅರ್ಥ. ಇದಿಷ್ಟೂ ಕೂಡ ಹಲ್ಲಿ ನುಡಿದ್ದಕ್ಕೆ ಫಲ. ಇಷ್ಟು ಇವತ್ತಿನ ವಿಡಿಯೋದ ವಿಶೇಷ ವಿಚಾರಗಳು. ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ.